ಹಂಗಲ್ಲ ಕಣೋ, ಈ ಭೀಮಗದಲ್ಲಿ ಒಂದು ಹೇಳ್ತಾರಲ್ಲ ಆ ಟೈಟಲ್ ಬೇರೆ, ಓಮಲ್ ಒಂದು ಟೈಟಲ್ ಹೇಳ್ತಾರ ಅದು ಬೇರೆ ಕಣೋ. ಅದು ಒಂದು ಒಂಥರ ವಿಚಿತ್ರ ಕಣೋ. ಇದು ನಾನು ತುಂಬಾ ಲೋಡ್ ಮಾಡ್ಬಿಟ್ಟಿದ್ದೀರಿ ನೀವು. ಹೆಂಗ್ ಮಾಡೋದು? ಒಂದು ಯಾವ್ದಾದ್ರು ನ್ಯೂಸ್ ಪೇಪರ್ ಯಾವ್ದಾದ್ರು ಪೇಪರ್ ಇದೆಯಾ? ತಗೊಂಡೋಗಕ್ಕ ಮನೆಗೆ. ಹಿಂಗೆ ಹೋಗಲ್ಲ ಪೇಪರ್ ಎಲ್ಲೂ ಇಲ್ಲ. ಒಂದು ಸೆಲ್ಫಿ ತಗೊಂಡ್ರ ಸುಮ್ಮನೆ ಟೆನ್ಷನ್ ಇರಲ್ಲ. ಇವನೇ ಬೆಂಗಳೂರು ಸೋಕರ್ ಮಾಲೀಕ ಅಂತ ಗೊತ್ತಾಗ್ಬಿಡುತ್ತೆ. ಯಾರಿಗಾದ್ರು ತೋರಿಸಿ ಗೊತ್ತಾಗತ್ತೆ. ನಿಂತ್ಕೊಳ್ರಿ. ಯಾರೇನು ಅನ್ಕೊಳ್ಳತ್ತ ನಿಮಗೆ? ಗುರು ಈ ಫೋಟೋ ಮಾತ್ರ ಡಿಲೀಟ್ ಮಾಡ್ಬೇಡಿ. ಈ ಫೋಟೋ ಇದ್ರೆ ಬನಶಂಕರಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಚಪ್ಪಲಿ ಸ್ಟ್ಯಾಂಡ್ ಇದೆಯಲ್ಲ, ಹೂ ಮಾರೋರು ನಿಮ್ಮೆಣ್ಣು ಮಾರೋರು ಕೇಳಿದ್ರೆ ಮಾಲೀಕನ ಈ ತರ ಫೋಟೋ ಅಂತ ಫೋಟೋ ತೋರಿಸ್ಬಿಟ್ಟು ಸಾಕು. ವಿಡಿಯೋ ಕಾಲ್ ಮಾಡೋದು ಬೇಡ, ಫೋಟೋ ತೋರಿಸಿದ್ರೆ ಗೊತ್ತಾಗ್ಬಿಡ್ತಾವ್ರಿ ಇವನೇ ಮಾಲೀಕ ಅಂತ. ಆದ್ರೆ ಲೋಡ್ ಮಾಡ್ಬಿಟ್ರೆ ಕಣೋ. ಪರವಾಗಿಲ್ಲ ಶಿಷ್ಯ. ಓಕೆ ಕೇಕ್ ಇನ್ನೊಂದು ಪೀಸ್ ಬೇಕಾದ್ರೆ ತಗೊಂಡೋಗಿ. ಕೇಕ್ ಇನ್ನೊಂದು ಪ್ಲೀಸ್. ಸರಿ ಸರಿ ಆಯ್ತು. ನಾನಾ ಬೆಂಗಳೂರಲ್ಲಿ ಎಷ್ಟು ದತ್ತತ್ರ ದೇವಸ್ಥಾನ ಹೋದ್ರೆ ಅಲ್ಲೇ ಇರೋದು ನಾನು. ಅಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ. ಚಿಕ್ಕ ಹುಡುಗರನ್ನ ಸ್ಕೂಲ್ ಹಂಗಾರೆ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಿಮ್ಮ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಬಿಡ್ತಾರ ಒಳಗಡೆ ಬಿಡ್ತಾರಾ? ಹಾ ಸರಿ ಆಯ್ತು. ಅಲ್ಲಿ ಜಗಳ ಹೇಳ ನಿಮ್ಮ ಹೆಸರು. ಅಪ್ಪ ತಂದೆ ಜಗಳ ಆಡ್ಬೇಕಾದ್ರೆ ಹೆಂಗ್ ಗೊತ್ತಾ, ನಮ್ದು ಎಷ್ಟಿರುತ್ತೆ ಅಷ್ಟೇ, ಅದಕ್ಕೆ ಮೇಲೆ ಮೀರಿದ್ರೆ ಬೇರೆ ಬೇರೆ ಕಾನೂನುಗಳಿದ್ದಾವೆ. ನಮ್ದು ಎಷ್ಟಿರುತ್ತೋ ಅಷ್ಟು ಲೆವೆಲ್ ಇದ್ರೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನಾವು ಬರ್ತೀವಿ. ಅದ ನಾವು ಮಾಡೋದೇ ಗಾರೆ ಕೆಲಸ. ಅದ್ ಬರೀ ಬಿಲ್ಟಪ್ ಬೇರೆ ಕೇಳ್ಬೇಕಾ, ಅದಕ್ಕೋಸ್ಕರ ಓಮರ ಜೊತೆ ಜಗಳ ತೆಕ್ಕಳಲ್ಲ. ಕಾಮಿಡಿ ಚೆನ್ನಾಗಿದೆ. ಓಕೆ ಹಾ ಸರಿ ಸರಿ ಬರ್ರಿ. ಬರ್ತೀರಾ? ಬೈ ಬೈ. ಬೈ. ರೈಟ್. ಬೈ.